ನಾಡಹಬ್ಬ ದಸರಾ ಹತ್ತಿರವಾಗ್ತಾ ಇದೆ. ಸರ್ಕಾರ ಈಗಿನಿಂದಲೇ ತಯಾರಿಗಳನ್ನು ಆರಂಭಿಸ್ತಾ ಇದೆ. ಮುಖ್ಯವಾಗಿ ಈ ಬಾರಿ ದಸರಾ ಉದ್ಘಾಟಕರು ಯಾರು ಅನ್ನುವಂತಹ ಪ್ರಶ್ನೆಗೆ ಸರ್ಕಾರ ಹಿಂಟನ್ನು ಕೊಟ್ಟಿದೆ. ಸೆಪ್ಟೆಂಬರ್ 22ರಿಂದ 11 ದಿನಗಳ ಕಾಲ ದಸರಾ ನಡೆಯುತ್ತೆ. ಈ ಬಾರಿ 21 ದಿನಗಳ ಕಾಲ ದೀಪಾಲಂಕಾರವನ್ನು ನಡೆಸಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಭಾನು ಮುಷ್ತಾಕ್ ಅಥವಾ ದೀಪಾ ಬಸ್ತಿ ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ. ಇಬ್ಬರಲ್ಲಿ ಒಬ್ಬರು ದಸರಾ ಉದ್ಘಾಟಕರಾಗಿ ಆಯ್ಕೆಯಾಗೋದು ಖಚಿತ ಅನ್ನುವಂತಹ ಮಾಹಿತಿ. ಉದ್ಘಾಟಕರ ಆಯ್ಕೆಯ ಬಗ್ಗೆ 15 ದಿನಗಳಲ್ಲಿ ನಿರ್ಧಾರವನ್ನು ಪ್ರಕಟಿಸುವುದಾಗಿ ರಾಜ್ಯ ಸರ್ಕಾರ ತಿಳಿಸಿರುವಂಥದ್ದು. ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಪಡೆದಿರುವಂತಹ ಭಾನು ಮುಷ್ತಾಕ್ ಅವರೇ ಈ ಬಾರಿ ದಸರಾ ಉದ್ಘಾಟಕರಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಲೇಖಕಿಯೂ ಹೌದು, ವಕೀಲೆ ಕೂಡ ಹೌದು, ಹೋರಾಟಗಾರ್ತಿ ಕೂಡ ಹೌದು. ಅವರನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಇನ್ನು ಕನ್ನಡದ ಖ್ಯಾತ ಸಾಹಿತಿ ಭಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಕಥಾ ಸಂಕಲನವನ್ನು ಆಂಗ್ಲಕ್ಕೆ ಅಂದರೆ ಇಂಗ್ಲಿಷ್ಗೆ ಅನುವಾದ ಮಾಡಿದಂತಹ ಪತ್ರಕರ್ತೆ, ಲೇಖಕಿ, ಅನುವಾದಕಿ ದೀಪಾ ಬಸ್ತಿ ಅವರ ಹೆಸರು ಕೂಡ ಸರ್ಕಾರದ ಮುಂದಿರುವಂಥದ್ದು. ಇಬ್ಬರಲ್ಲಿ ಯಾರನ್ನ ದಸರಾ ಉದ್ಘಾಟಕರನ್ನಾಗಿ ರಾಜ್ಯ ಸರ್ಕಾರ ಆಯ್ಕೆ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ರಾಜ್ಯ ಸರ್ಕಾರ ದಸರಾವನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಈಗಿನಿಂದಲೇ ತಯಾರಿಗಳನ್ನು ಕೂಡ ಆರಂಭಿಸಿದಂತೆ ಕಾಣಿಸ್ತಾ ಇದೆ. ಇನ್ನು 15 ದಿನಗಳ ಒಳಗಾಗಿ ಭಾನು ಮುಷ್ತಾಕ್ ಅಥವಾ ದೀಪಾ ಬಸ್ತಿ ಅವರ ಇಬ್ಬರಲ್ಲಿ ಒಬ್ಬರನ್ನ ದಸರಾ ಉದ್ಘಾಟಕರ ಹೆಸರನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಸಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ನಡೀತದೆ. ನವರಾತ್ರಿ 9 ದಿನಗಳ ಬದಲು ಈ ಸಾರಿ 10 ದಿನಗಳಾಗ್ತದೆ. ವಿಜಯದಶಮಿ ದಿನ ಸೇರಿ 11 ದಿನ ಆಗುತ್ತೆ. ಅಂದರೆ ನಾರ್ಮಲಿ 10 ದಿನಗಳು ನಡೀತಿತ್ತು. ಈ ಸಾರಿ 11 ದಿನಗಳು. ಏನೋ ಅಧಿಕ ಏನದು ಎಲ್ಲ ಅಧಿಕ ಪಂಚಮಿ 2 ದಿನ ಪಂಚಮಿ ಬಂದಿರೋದ್ರಿಂದ 11 ದಿನ ಹಿಂದೆನೂ ನಡೆದಿದೆ. 11 ದಿನಗಳು ನಡೆದಿರತಕ್ಕಂಥ ನಿದರ್ಶನಗಳಿದ್ದಾವೆ. 8 ಸಾರಿ ನಡೆದಿದೆ. 8 ಸಾರಿ 11 ದಿನ ನಡೆದಿದೆ. 8 ಸಾರಿ ನಡೆದಿದೆ. ಈ ಸಾರಿ ಒಳ್ಳೆ ಮಳೆ ಆಗಿದೆ. ಕೆರೆ ಕಟ್ಟೆಗಳು, ನದಿಗಳೆಲ್ಲ ತುಂಬಿದ್ದಾವೆ. ರೈತರು ಮುಖದಲ್ಲಿ ಸಂತಸ ಇದೆ. ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಎಲ್ರಿಗೂ ಕೂಡ ಖುಷಿ ತಂದಿದೆ. ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದ್ದಾವೆ. ಒಟ್ಟಾರೆಯಾಗಿ ರೈತರು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರೆ. ಅದಕ್ಕೋಸ್ಕರ ಈ ಸಾರಿ ದಸರಾನ ವಿಜೃಂಭಣೆ. ಇದು ಸಿಎಂ ಸಿದ್ದರಾಮಯ್ಯನವರ ಮಾತು. ನಾಡಹಬ್ಬ ದಸರಾದ ಪ್ರಿಪರೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿ ಸಿಎಂ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು ಈ ಬಾರಿ ತುಂಬ ವಿಜೃಂಭಣೆಯಿಂದ ಕಳೆದ ಬಾರಿಗಿಂತ ಗ್ರ್ಯಾಂಡ್ ಆಗಿ ದಸರಾವನ್ನು ಆಚರಿಸಲಿಕ್ಕೆ ನಿರ್ಧಾರವನ್ನು ಮಾಡಿರೋದಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ. ಜೊತೆಗೆ ಮಳೆ ಚೆನ್ನಾಗಾಗ್ತಾ ಇರೋದ್ರಿಂದ ರೈತರು ಕೂಡ ಈ ಬಾರಿ ಸಂತಸದಲ್ಲಿರೋದ್ರಿಂದ ದಸರಾವನ್ನು ತುಂಬ ಗ್ರ್ಯಾಂಡ್ ಆಗಿ 1 ದಿನದ ಕಾಲ ಎಕ್ಸ್ಟ್ರಾ ಮಾಡೋದಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿರುವಂಥದ್ದು. ಬಟ್ ಉದ್ಘಾಟಕರ ವಿಚಾರದಲ್ಲಿ ಇನ್ನ 15 ದಿನದಲ್ಲಿ ಹೆಸರು ಕೂಡ ಫೈನಲ್ ಆಗುವ ಸಾಧ್ಯತೆ ಇದೆ.